ಅನ್ನಭಾಗ್ಯ ಸಿಎಂ ಸಿದ್ದರಾಮಯ್ಯನವರಿಗೆ ಅತಿ ಹೆಚ್ಚು ಜನಪ್ರಿಯತೆ ತಂದುಕೊಟ್ಟಂತಹ ಯೋಜನೆ. ಇತ್ತೀಚೆಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಪಡಿತರ ಅಕ್ಕಿ ದುರ್ಬಳಕೆಯ ಆರೋಪ ಹೆಚ್ಚಾಗ್ತಾ ಇದೆ. ಇದನ್ನ ತಪ್ಪಿಸೋಕೆ ರಾಜ್ಯ ಸರ್ಕಾರ ಇಂದಿರಾ ಫುಡ್ ಕಿಟ್ ಅನ್ನು ಜಾರಿಗೆ ಮುಂದಾಗಿದೆ. 2023ರಲ್ಲಿ ಪಂಚ ಗ್ಯಾರಂಟಿ ನೀಡಿದ್ದಂತಹ ಕಾಂಗ್ರೆಸ್ ಸರ್ಕಾರ ಇದೀಗ ಪೌಷ್ಟಿಕ ವಸ್ತುಗಳ ವಿತರಣೆಗೆ ಚಿಂತನೆಯನ್ನ ನಡೆಸಿದೆ. ಈ ಮೊದಲು ಅನ್ನಭಾಗ್ಯ ಯೋಜನೆಯಡಿ ಪಡಿತರ ಚೀಟಿದಾರರಿಗೆ ತಲಾ 5 ಕೆಜಿ ಅಕ್ಕಿ ಕೊಡಲಾಗ್ತಾ ಇತ್ತು. ಬಳಿಕ ಅಕ್ಕಿ ಪ್ರಮಾಣವನ್ನ 10 ಕೆಜಿಗೆ ಏರಿಸಲಾಗಿತ್ತು. ಇದರಲ್ಲಿ ಕೇಂದ್ರ ಸರ್ಕಾರದ ಬಹುಪಾಲು 5 ಕೆಜಿ ಆದರೆ ರಾಜ್ಯ ಸರ್ಕಾರದ ಪಾಲು 5 ಕೆಜಿ ಇದೆ. ಸದ್ಯ ಪಡಿತಾ ಇರುವ ಅಕ್ಕಿ ಪ್ರಮಾಣ ತಿಂಗಳ ಬಳಕೆಗಿಂತ ಹೆಚ್ಚಿದೆ. ಹೆಚ್ಚುವರಿ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗುವುದನ್ನು ತಡೆಯೋಕೆ 5 ಕೆಜಿ ಅಕ್ಕಿ ಮತ್ತು ಅಗತ್ಯ ವಸ್ತುಗಳನ್ನು ಒಳಗೊಂಡಂತಹ ಕಿಟ್ ವಿತರಣೆಗೆ ಸಿದ್ಧತೆಯನ್ನ ನಡೆಸಿದೆ. ಇಂದಿನ ಫುಡ್ ಕಿಟ್ನಲ್ಲಿ 5 ಕೆಜಿ ಅಕ್ಕಿ, 1 ಕೆಜಿ ಸಕ್ಕರೆ, 1 ಕೆಜಿ ಉಪ್ಪು, 1 ಕೆಜಿ ತೊಗರಿಬೇಳೆ, 2 ಕೆಜಿ ಗೋಧಿ, 1 ಲೀಟರ್ ಅಡುಗೆ ಎಣ್ಣೆ, 100 ಗ್ರಾಂ ಚಹಾ ಪುಡಿ, 50 ಗ್ರಾಂ ಕಾಫಿ ಪುಡಿಯನ್ನ ನೀಡಲಾಗ್ತಾ ಇದೆ. ಈ ಕುರಿತು ಪ್ರಸ್ತಾವನೆಯನ್ನ ಆಹಾರ ಇಲಾಖೆ ಈಗಾಗಲೇ ಸಿದ್ಧಪಡಿಸಿದ್ದು, ಜುಲೈ 2ರಂದು ನಂದಿಬೆಟ್ಟದಲ್ಲಿ ನಡೆಯಲಿರುವಂತಹ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನ ಪಡೆಯಲಿದೆ. ಸಾಗಣೆ ವೆಚ್ಚ ಸೇರಿ ಪ್ರತಿ ಕೆಜಿಗೆ ಅಕ್ಕಿ ಬೆಲೆ 25.50 ರೂಪಾಯಿ ಆಗತ್ತೆ. ಅಕ್ಕಿ ವಿತರಣೆಗಾಗಿಯೇ ಪ್ರತಿ ತಿಂಗಳು 573 ಕೋಟಿಯಂತೆ ವಾರ್ಷಿಕವಾಗಿ 6876 ಕೋಟಿ ವೆಚ್ಚವಾಗುತ್ತೆ. ರಾಜ್ಯ ಸರ್ಕಾರ ಇತ್ತೀಚೆಗೆ ನಡೆಸಿದಂತಹ ಸಮೀಕ್ಷೆಯ ಪ್ರಕಾರ 90%ಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಹೆಚ್ಚುವರಿ ಅಕ್ಕಿ ಮತ್ತು ನೇರ ನಗದು ವರ್ಗಾವಣೆ ಬದಲು ಪೌಷ್ಟಿಕಾಂಶ ಕಿಟ್ಗೆ ಒಲವು ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ 1.28 ಕೋಟಿ ಬಿಪಿಎಲ್ ಫಲಾನುಭವಿ ಕುಟುಂಬಗಳಿವೆ. ಪ್ರತಿ ಕುಟುಂಬಕ್ಕೆ ಸರಾಸರಿ 3 ರಿಂದ 4 ಫಲಾನುಭವಿಗಳು ಇರಬಹುದು ಅಂತ ಅಂದಾಜಿಸಲಾಗಿದೆ. ಇಂದಿರಾ ಆಹಾರ ಕಿಟ್ ನೀಡೋದ್ರಿಂದ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ 400 ರೂಪಾಯಿ ವೆಚ್ಚ ತಗಲುತ್ತೆ. 10 ಕೆಜಿ ಅಕ್ಕಿಗೆ ಆಗುತ್ತಿದ್ದಂತಹ 573 ಕೋಟಿ ವೆಚ್ಚ 512ಕ್ಕೆ ಇಳಿಯುತ್ತೆ. ವಾರ್ಷಿಕ ಅಂದ್ರೆ 6144 ಕೋಟಿ ಆಗಬಹುದು. ವರ್ಷಕ್ಕೆ 732 ಕೋಟಿ ಉಳಿತಾಯವಾಗುತ್ತೆ. ನ್ಯಾಯಬೆಲೆ ಅಂಗಡಿಗಳ ಮೂಲಕ ಲಿಂಕ್ ಆಗಿರುವಂತಹ ಪಡಿತರ ಚೀಟಿಯ ಫಲಾನುಭವಿಗಳನ್ನ ದೃಢೀಕರಿಸಿಕೊಂಡು ಕಿಟ್ಗಳನ್ನು ವಿತರಿಸಲಾಗುತ್ತೆ. ಈ ಯೋಜನೆ ಮೊದಲ ಆಯ್ದ ಕೆಲ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗುತ್ತೆ. ಬಳಿಕ ಹಂತ ಹಂತವಾಗಿ ರಾಜ್ಯಾದ್ಯಂತ ವಿಸ್ತರಿಸಲಾಗುತ್ತೆ. ಕಿಟ್ಗೆ ಬೇಕಾದಂತಹ ಅಗತ್ಯ ಪೌಷ್ಟಿಕಾಂಶ ವಸ್ತುಗಳನ್ನು ರಾಜ್ಯ ನಾಗರಿಕ ಸರಬರಾಜು ನಿಗಮ ಅಥವಾ ಗೊತ್ತುಪಡಿಸಿದಂತಹ ಇತರೆ ಏಜೆನ್ಸಿಗಳಿಂದ ಖರೀದಿಸಲಾಗುತ್ತೆ. ಇನ್ನು ಇಂದಿರಾ ಆಹಾರ ಕಿಟ್ ಯೋಜನೆ ಪಾರದರ್ಶಕತೆ ಖಾತ್ರಿಪಡಿಸಿಕೊಳ್ಳೋಕೆ ಸ್ವತಂತ್ರ ಸಂಸ್ಥೆಯಿಂದ ತಪಾಸಣೆ ಮಾಡಿಸುವುದು ಪ್ರಸ್ತಾಪದಲ್ಲಿದೆ.